ದಿನ ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಒಂದು ಸ್ಪಷ್ಟತೆಯನ್ನ ತಗೊಳ್ಳೋದಿಕ್ಕೆ. ಈಗಾಗಲೇ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನ ರಸ್ತೆ ಬದಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಸ್ತರಣೆಯನ್ನ ಮಾಡಲಾಗಿದೆ. ಗುರುತಿನ ಚೀಟಿಯನ್ನ ಕೊಡ್ತಕ್ಕಂಥದ್ದು, ನಗರಸಭೆಯ ಒಂದು ಗ್ಯಾರಂಟಿಯ ಮೇಲೆ ಬ್ಯಾಂಕಿನಿಂದ ಸಾಲಗಳನ್ನ ಕೊಡ್ತಕ್ಕಂಥದ್ದು, ಇತರೆ ಅನೇಕ ಯೋಜನೆಗಳನ್ನ ರಸ್ತೆ ಬದಿಯ ವ್ಯಾಪಾರಿಗಳಿಗಾಗಿ ತರಲಾಗಿದೆ. ಆದರೆ ಅವುಗಳ ಪ್ರಯೋಜನವನ್ನ ಪಡೆಯುವಾಗ ಅನೇಕ ತೊಡಕುಗಳು ಉಂಟಾಗ್ತಾ ಇದ್ದಾವೆ. ಆ ತೊಡಕುಗಳನ್ನ ನಿವಾರಿಸಿಕೊಳ್ಳೋದಕ್ಕೆ ಏನೇನೆಲ್ಲ ಪರಿಹಾರಗಳಿದಾವೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವಿವತ್ತು ಈ ಒಂದು ಅರಿವು ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀವಿ. ಮುಖ್ಯವಾಗಿ ಈಗೇನು ಬ್ಯಾಂಕಿನಿಂದ ಪ್ರಥಮ ಹಂತದಲ್ಲಿ 10,000 ರೂಪಾಯಿ, ನಂತರ 10,000 ರೂಪಾಯಿಯ ಸಾಲವನ್ನು ಪಡೆದು ಅದನ್ನ ಯಶಸ್ವಿಯಾಗಿ ಮರುಪಾವತಿ ಮಾಡಿದವರಿಗೆ 20,000, 20,000ದ ನಂತರ 50,000, 50,000ದ ನಂತರ 1,00,000, ಹೀಗೆ ವ್ಯಾಪಾರಸ್ಥರ ಹಣಕಾಸಿನ ಒಂದು ಶಕ್ತಿ ವೃದ್ಧಿಯಾದ ಹಾಗೆ ಮತ್ತೆ ಬ್ಯಾಂಕುಗಳು ನಿಮ್ಮಗಳಿಗೆ ಕೊಡ್ತಕ್ಕಂತಹ ಸಾಲದ ಮೊತ್ತವೂ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ನಾವಿಲ್ಲಿ ಸಾಲ ಪಡ್ಕೊಳ್ತಾ ಇರೋದು ಎಲ್ಲಿಂದ ತಗೊಳ್ತಾ ಇದೀವಿ ಸಾಲವನ್ನ? ನಾವು ನಗರಸಭೆ ವತಿಯಿಂದ ಅಲ್ಲ. ನಗರಸಭೆ ನಿಮಗೆ ಗ್ಯಾರಂಟಿಯಾಗಿ, ಬ್ಯಾಂಕು ಮತ್ತು ವ್ಯಾಪಾರಸ್ಥರ ನಡುವೆ ಗ್ಯಾರಂಟಿಯಾಗಿ ನಗರಸಭೆ ನಿಂತಿದೆ. ನೀವು ನಮ್ಮ ವ್ಯಾಪಾರಸ್ಥರು ಅಂತೇಳಿ ನಾವು ನಿಮ್ಗೆ ಗುರುತಿನ ಚೀಟಿಯನ್ನ ಕೊಡ್ತೇವೆ. ನೀವು ನಮ್ಮ ವ್ಯಾಪಾರಸ್ಥರು ಅಂತೇಳಿ ನಾವು ನಿಮ್ಗೆ ಒಂದು ಸ್ಥಳವನ್ನ ಗುರುತಿಸ್ತೇವೆ ಮತ್ತು ಏನೇನೆಲ್ಲ ಸೌಲಭ್ಯಗಳಿದೆ ಅನ್ನೋದನ್ನ ನಿಮ್ಗೆ ನಾವು ತಿಳಿಸ್ಕೊಡ್ತೀವಿ. ನಾವು ಮಧ್ಯ, ನೀವು ಯಾವುದೇ ಬ್ಯಾಂಕಿಂದ ಸಾಲವನ್ನು ತಗೊಳ್ಳುವಾಗ ನಿಮ್ಮ ಸ್ವಂತ ವೈಯಕ್ತಿಕ ಆಸ್ತಿಯನ್ನ ಇಲ್ಲಿ ಅಡ ಇಡುವ ಹಾಗಿಲ್ಲ, ಗ್ಯಾರಂಟಿ ಕೊಡುವ ಹಾಗಿಲ್ಲ. ಅದಕ್ಕೆಲ್ಲ ಗ್ಯಾರಂಟಿ ಯಾರು? ನಗರ ಸಭೆ. ಸೊ ನಗರಸಭೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ತಮ್ಮ ಬದುಕನ್ನು ಕಂಡುಕೊಳ್ಳಲಿಕ್ಕೆ ತಾವು ಪಡ್ತಾ ಇರ್ತಕ್ಕಂಥ ಶ್ರಮ ಎಲ್ಲದಕ್ಕೂ ಒಂದು ಉದ್ಯಮವನ್ನ ಲಾಭದಾಯಕವಾಗಿ ಪರಿವರ್ತನೆ ಮಾಡಬೇಕು ಮತ್ತು ಅದರ ಮುಖಾಂತರ ತಮ್ಮ ಬದುಕನ್ನು ನಡೆಸೋದಕ್ಕೆ ಶಕ್ತಿ ಸಿಗಲಿ ಅಂತೇಳಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ಹಾಗಾಗಿ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಈಗಾಗಲೇ ನಮ್ಮ ಆಯುಕ್ತರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಹೇಳಿದಂತೆ ನಮ್ಮ ದಾಖಲಾತಿಗಳು ಸರಿಯಾಗಿದ್ದರೆ ಮತ್ತು ಸಾಲ ಮರುಪಾವತಿ ಸರಿಯಾಗಿ ಮಾಡಿದ್ರೆ ಮತ್ತು ಅವರ ಯಾವುದೇ ವ್ಯಾಪಾರ ಮಾಡ್ತಕ್ಕಂಥವರ ಒಂದು ಆರ್ಥಿಕ ಕ್ಷಮತೆ, ಅಂದರೆ ನೀವು ಸಾಲವನ್ನು ಮರುಪಾವತಿಸತಕ್ಕಂಥ ಸಂದರ್ಭದಲ್ಲಿ ನಿಯಮಿತವಾಗಿ ಅವರು ಯಾವ ಸಮಯದಲ್ಲಿ ಟೈಮ್ ಫಿಕ್ಸ್ ಮಾಡಿರ್ತಾರೋ ನಿಯಮಿತವಾಗಿ ಸಾಲ ಮರುಪಾವತಿ ಮಾಡಿದ್ರೆ ನಮಗೆ ಹುಡ್ಕೊಂಡು ಬಂದು ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ. ಹಾಗಾಗಿ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಅರಿವನ್ನು ಮೂಡಿಸ್ಬೇಕಂತ ಹೇಳಿ ನಮ್ಮ ರಾಮಕೃಷ್ಣವರು, ಡಾಕ್ಟರ್ ನಟರಾಜೇಗೌಡರು ಇವರೆಲ್ಲ ಈ ಒಂದು PM ಸ್ವಾನಿಧಿ ಮತ್ತು ಸ್ವಯಂ ಉದ್ಯೋಗ ಮತ್ತು ಬ್ಯಾಂಕಿನ ವ್ಯವಹಾರ ಮತ್ತು ಮರುಪಾವತಿ, ಜ್ಞಾನ ಹಾಗೂ ಅಭಿವೃದ್ಧಿ, ಡಿಜಿಟಲ್ ವಹಿವಾಟು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಕಾಯ್ದೆಗಳು, ಇವೆಲ್ಲದರ ಬಗ್ಗೆ ಅಧಿವೇಶನಗಳನ್ನು ಏರ್ಪಾಡು ಮಾಡಿ ನಾವು ಗಂಭೀರವಾಗಿ ಇವರು ಮಾತಾಡ್ತಕ್ಕಂಥವ್ರು ಸಂಪನ್ಮೂಲ ವ್ಯಕ್ತಿಗಳು ಏನು ವಿಚಾರವನ್ನು ಹೇಳ್ತಾರೆ ನಾವು ಗಂಭೀರವಾಗಿ ಅರ್ಥಕೊಂಡ್ರೆ ನಮಗೆ ಬಹಳ ಉಪಕಾರ ಆಗ್ತದೆ. ನಾವು ಜೀವನದಲ್ಲಿ ಈಗೇನೋ ಮಾತಾಡ್ತಾ ಇದ್ದಾರೆ, ನೀವು ಮೈ ಮರ್ತ್ಕೊಂಡು ಸರಿಯಾಗಿ ಗ್ರಹಿಸದೆ ಹೋದ್ರೆ ನಿಮಗೆ ತೊಂದರೆ. ಹಾಗಾಗಿ ಈಗ ಏನು ಒಂದು ತಮಗೆ ಅರಿವು ಮೂಡಿಸ್ಬೇಕು, ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ, ಜ್ಞಾನಗಳ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತೇಳಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೋ ಅದು ಸಾರ್ಥಕತೆ ಆಗ್ಬೇಕಂದ್ರೆ ತಾವೆಲ್ಲ ಗಂಭೀರವಾಗಿ ಈ 4 ಜನ ಅಲ್ಲ 5 ಜನ ಅಧಿವೇಶನಗಳು ಎಷ್ಟೆಷ್ಟು ನಿಮಿಷ ಇದು
ಅರ್ಧ ಗಂಟೆನಾ ಇಲ್ಲ. ಒಂದು 20 ನಿಮಿಷ 5 ಜನ ನೋಡಿ. ಇಲ್ಲಿ ವಿಷಯಗಳು ಬಹಳ ಯಶಸ್ವಿ ಉದ್ಯಮಿ ಕೂಡ ತಿಳ್ಕೋಬೇಕು, ಪ್ರತಿಯೊಬ್ಬ ನಾಗರಿಕರು ತಿಳ್ಕೋಬೇಕು. ಯಾಕಂದ್ರೆ ಇವತ್ತು ಡಿಜಿಟಲೈಸ್ ಆಗ್ತಾ ಇದ್ದೀವಿ. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಕೂಡ ಸ್ಕ್ಯಾನ್ ಮಾಡ್ತಾ ಇದ್ದಾರೆ, ಫೋನ್ ಪೇ ನಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ, ಕ್ಯಾಶ್ಲೆಸ್ ಸೊಸೈಟಿ ಕಡೆ ಹೋಗ್ತಾ ಇದೀವಿ ನಾವು. ಇಂಥ ಸಂದರ್ಭದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳ್ಕೊಬೇಕು. ಈ ಕಾರ್ಯಕ್ರಮವನ್ನ ನಾವು ನಗರಸಭೆಯಿಂದ ನಡೆಸ್ಕೊಡ್ತಾ ಇದ್ದೀವಿ. ಈ 5 ಸಂಪನ್ಮೂಲ ವಿಷಯಗಳೇನಿದೆ, ವ್ಯಕ್ತಿಗಳು ನಡೆಸ್ತಕ್ಕಂಥ ವಿಷಯ, PM ಸ್ವನಿಧಿ ಮತ್ತು ಸ್ವಯಂ ಉದ್ಯೋಗ. PM ಸ್ವನಿಧಿ ಅಡಿನಲ್ಲಿ ಸ್ವಯಂ ಉದ್ಯೋಗಗಳು ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ರಾಮಕೃಷ್ಣ ಅವರು ಹೇಳ್ತಾರೆ. ಆಮೇಲೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಮೋಹನ್ ಅವರು ಬ್ಯಾಂಕಿನ ವ್ಯವಹಾರ ಹಾಗೂ ಮರುಪಾವತಿ ಇದ್ರ ಬಗ್ಗೆ ಬೆಳಕನ್ನು ಚೆಲ್ತಾರೆ. ಮತ್ತೆ ಜ್ಞಾನ ಮತ್ತು ಅಭಿವೃದ್ಧಿ ಬಗ್ಗೆ ಶ್ರೀಮತಿ ವಿಜಯಮ್ಮ ಅವರು ಸಮುದಾಯ ಸಂಪನ್ಮೂಲ ವ್ಯಕ್ತಿಯಾಗಿ ತಮಗೆ ಅರಿವನ್ನು ಮೂಡಿಸ್ತಾರೆ. ಮತ್ತು ಡಿಜಿಟಲ್ ವಹಿವಾಟಿನ ಬಗ್ಗೆ ಶ್ರೀಮತಿ ಮಹೇಶ್ವರಿ ಅವರು ಈ ಡಿಜಿಟಲೈಸೇಷನ್ ಯುಗದಲ್ಲಿ ಡಿಜಿಟಲ್ ವಹಿವಾಟು ಯಾವ ರೀತಿ ಇರ್ತದೆ, ತಾವು ಯಾವ ರೀತಿ ತೋರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಮ್ಮ ನಟರಾಜೇಗೌಡರು ಅಭಿಯಾನ ವ್ಯವಸ್ಥಾಪಕರು ಬೀದಿ ಬದಿ ವ್ಯಾಪಾರಸ್ಥರ ಕಾಯ್ದೆಗಳು, ಈ ಕಾಯ್ದೆಗಳ ಬಗ್ಗೆ ಸಂಪೂರ್ಣ ಅರಿವಿರಬೇಕು ತಮಗೆ. ಅದರ ಬಗ್ಗೆ ಸವಿಸ್ತಾರವಾಗಿ ಅವರು ಹೇಳೋರಿದ್ದಾರೆ. ಇದರ ಪ್ರಯೋಜನವನ್ನ ಪಡೆದುಕೊಂಡು ತಾವು ಬ್ಯಾಂಕಿಂಗ್ ಅಲ್ಲಿ ಇವತ್ತು ಏನು ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಒಂದು 2,000 ಜನ ರಾಮನಗರದಲ್ಲಿದ್ದಾರೆ. ಈಗ ನಾವು ತಮ್ಗೆಲ್ಲರಿಗೂ ಪ್ರಪ್ರಥಮವಾಗಿ ಮೀಟಿಂಗ್ ಮಾಡಿದಾಗಿಂದ ಇವತ್ತು ಗಂಟ ನಾವಂತೂ ನಮ್ಮ ಕಡೆಯಿಂದ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ವಾ? ಏನಪ್ಪ ಕೊಟ್ಟಿಲ್ಲ. ಆದ್ರೆ ನೀವು ತೊಂದರೆ ಕೊಡ್ತಾ ಇದ್ದೀರ ನಮಗೆ. ರೋಡು ಫುಟ್ಪಾತ್ ಆಕ್ರಮಣ ಮಾಡೋದು, ನಾವು ಇಲ್ಲಿ ಬಡವರು ನಾವು ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತೇಳಿ ನಾವು ಅನೇಕ ಸಾರಿ ನಮ್ಮ ನಟರಾಜೇಗೌಡರ ಮುಖಾಂತರ ನಾವು ತಿಳುವಳಿಕೆ ಕೊಡಿಸಿದ್ದೀವಿ. ಮಾದೇವಯ್ಯನವ್ರಿಗೆ ಹೇಳಿದ್ದೀವಿ. ಎಲ್ಲ ಬಂದಿಲ್ಲ ಇರ್ಲಿ. ನೀವು ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ಈಗ ನೀವು ದಿನ ಪೇಪರಲ್ಲಿ ನೋಡ್ತಾ ಇದ್ದೀರಿ, ಬೆಂಗಳೂರಲ್ಲಿ ನೋಡ್ತಾ ಇದ್ದೀರಿ ತಾನೆ, ಬುಲ್ಡೋಜರ್ಗಳು ತಂದು ತಳ್ತಾರಲ್ಲ ಇಲ್ಲ ಏನೋ. ನಾವು ಆ ಕೆಲಸ ಮಾಡಲ್ಲ. ಆದ್ರೆ ನೀವು ಸಾವಿರಾರು ಜನ ಓಡಾಡ್ತಕ್ಕಂಥ ಪ್ರದೇಶಗಳಲ್ಲಿ ತಾವು ಸಂಘದವರು ಕೂಡ ಅದರ ಬಗ್ಗೆ ನಿಗಾ ವಹಿಸಬೇಕು. ಸಾರ್ವಜನಿಕ